ಹಲೋ ಡೈಮಂಡ್ಸ್, ವಾಟ್ಸ್ಆಪ್ ಅಂತೂ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಸೊ ವಾಟ್ಸ್ಆಪ್ ಅಲ್ಲಿ ಒಂದು 10-12 ಹೊಸ ಫೀಚರ್ಸ್ ಆದ್ರೆ ನಾನು ಹೇಳ್ತೀನಿ. ಮೇ ಬಿ ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲೇ ಮಾಡಿದ್ವಿ. ಲಾಸ್ಟ್ ವಿಡಿಯೋ ಅಂದ್ರೆ ಲಾಸ್ಟ್ ವರ್ಷದಲ್ಲಿ ವಿಡಿಯೋ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಫೀಚರ್ಸ್ ಬಂದ್ಬಿಟ್ಟು ಇವಾಗ ಪ್ರತಿಯೊಂದು ಫೋನ್ಗಳು ಆದ್ರೆ ರೋಲ್ ಔಟ್ ಮಾಡ್ತಾ ಇದ್ರೆ, ಸ್ವಲ್ಪ ಜನಕ್ಕೆ ಇವಾಗ ರೋಲ್ ಔಟ್ ಆಗ್ತಾ ಇದೆ. ಸುಮಾರು ಜನಕ್ಕಂತೂ ಒಂದು 6 ತಿಂಗಳಿಂದನೇ ಈ ಫೀಚರ್ ಗಳಾದ್ರೆ ಬಂದ್ಬಿಟ್ಟಿದೆ. ಸೊ ಅದರಲ್ಲಿ 1-2 ಅಷ್ಟೇ ಹಳೆ ಫೀಚರ್ಸ್, ಇನ್ನೆಲ್ಲ ಆಲ್ಮೋಸ್ಟ್ ನಿಮ್ಗೆ 2025 ಬರೋದು. ಮತ್ತೆ ಇವಾಗ ಎಲ್ಲ ರೋಲ್ ಔಟ್ ಮಾಡ್ಕೊಂತ ಬರ್ತಾರೋ ಬೆಸ್ಟ್ ಮತ್ತೆ ತುಂಬಾ ಯೂನಿಕ್ ಆಗಿರೋ ಫೀಚರ್ಸ್ ಮಾತ್ರ ನಾನು ನಿಮ್ಗೆ ತಿಳಿಸ್ತೀನಿ. ಸ್ವಲ್ಪ ಅರ್ಜೆಂಟ್ ಅಲ್ಲಾದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಕೆಳಗಡೆ ಬಟನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ವಿಡಿಯೋ ಲಾಸ್ಟ್ ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ವಾಟ್ಸ್ಆಪ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಯಾರ್ ತಾನೇ ಯೂಸ್ ಮಾಡೋದಿಲ್ಲ. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡ ವಯಸ್ಸಾದವ್ರವರೆಗೂ ವಾಟ್ಸ್ಆಪ್ ಗಾದ್ರೆ ಇವಾಗ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ವಾಟ್ಸ್ಆಪ್ ಅಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ಗಳಾದ್ರೆ ನಡೀತಾ ಇದೆ. ವಾಟ್ಸ್ಆಪ್ ಅಂದ್ಬಿಟ್ಟು ಒಂದು ಮೆಸೇಜಿಂಗ್ ಆಪ್ ಆಗಿದ್ದು, ಇದನ್ನ ಮೆಸೇಜಿಂಗ್ ಅಂತ ಬಿಟ್ಟು ಬೇರೆದಕ್ಕೆಲ್ಲ ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು, ಸೊ ತುಂಬಾ ಬಿಸ್ನೆಸ್ ಐಡಿಯಾಸ್ ಆದ್ರೆ ಇದ್ರಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ತಲೆಗಳ ಕೈವಾಡನೇ ಇದೆ. ಸೊ ಈ 10 ಫೀಚರ್ಗಳು ಏನಕ್ಕೆ ತಿಳ್ಕೊಬೇಕಂದ್ರೆ, ನಾವು ಡೇ ಟು ಡೇ ಲೈಫ್ ಅಲ್ಲಿ ವಾಟ್ಸ್ಆಪ್ ಇಲ್ಲದೆ ಅಂತೂ ಏನು ಕೆಲಸಗಳೇ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ವಾಟ್ಸ್ಆಪ್ ಅಲ್ಲಿ ಬಂದ್ರೆ ಈ ಫೀಚರ್ಸ್ ನ ಯೂಸ್ ಮಾಡ್ಕೊಂಡು ನಮ್ಮ ಡೇ ಟು ಡೇ ಲೈಫ್ ವಾಟ್ಸ್ಆಪ್ ಯೂಸೇಜ್ ನ ಸ್ವಲ್ಪ ಬೆಟರ್ ಮಾಡ್ಕೊಬಹುದು. ಸ್ವಲ್ಪ ಲಾಸ್ಟ್ ವರೆಗೂ ವೇಟ್ ಮಾಡಿ. ಸ್ವಲ್ಪ ಲಾಸ್ಟ್ ಅಲ್ಲಿ ಒಂದು ಚೆನ್ನಾಗಿರೋ ಫೀಚರ್ಸ್ ನ ಹೇಳ್ಕೊಂತ ಬರ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಬೇಸಿಕ್ ವಿಚಾರಗಳನ್ನಾದ್ರೂ ಹೇಳ್ಕೊಂಡ್ ಬರ್ತೀನಿ. ಲಾಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳನ್ನ ಹೇಳ್ತೇನೆ. ಲಾಸ್ಟ್ ವರೆಗೂ ಸ್ವಲ್ಪ ವೇಟ್ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ಫೋಟೋ ಮತ್ತೆ ವಿಡಿಯೋ ಕಾಲಿಂಗ್ ಫಿಲ್ಟರ್ಸ್ ಗಳ ಬಗ್ಗೆ ಆದ್ರೆ ಮಾತಾಡೋಣ. ಫೋಟೋಗಳಲ್ಲಿ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಫೋಟೋ ಹಾಕ್ಬೇಕಂದ್ರೆ ತುಂಬಾ ತರದ ಫಿಲ್ಟರ್ಸ್ ಬರ್ತಿದ್ವಲ್ಲ, ಸೊ ಅದೇ ರೀತಿ ಫಿಲ್ಟರ್ಸ್ ನಾವು ಈಗ ವಾಟ್ಸ್ಆಪ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಂಡು ಫೋಟೋ ಕ್ಲಿಕ್ ಮಾಡಬಹುದಾಗಿದೆ. ಮತ್ತೆ ಅದ್ರ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಏನಾದ್ರು ಮಾಡ್ಬೇಕಾದ್ರೂ ಸಹ ಸುಮಾರು ರೀತಿಯಾದಂತಹ ಫಿಲ್ಟರ್ಸ್ ಹಾಕ್ಬಹುದು. ಬ್ಯಾಕ್ ಗ್ರೌಂಡ್ ಬ್ಲರ್ ಹಾಕೋ ಎಫೆಕ್ಟ್ ಮತ್ತೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋ ಎಫೆಕ್ಟ್, ಇವನ್ನೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಕೊಂತ ಬರ್ತಾ ಇದ್ರೆ. ಮತ್ತೆ ಜೂಮ್ ಕಾಲಿಂಗ್ ಅಲ್ಲಿ ಗೂಗಲ್ ಮೀಟ್ ಅಲ್ಲಿ ತುಂಬಾ ಬೇಗ ಆದ್ರೆ ಇದು ಆಗ್ತಾ ಇತ್ತು. ಸೊ ಇವಾಗ ಈ ಫೀಚರ್ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಫೀಚರ್ ನಿಮ್ಮೆಲ್ಲರಿಗೂ ಬಂದಿದೆಯಾ ಅಂತ ಒಂದ್ಸರಿ ವಾಟ್ಸ್ಆಪ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತೆ ಒಂದು ಟೈಮ್ ಸೇವಿಂಗ್ ಟ್ರಿಕ್ ಬಗ್ಗೆ ಆದ್ರೆ ಹೇಳ್ತೀನಿ. ಸೊ ವಾಟ್ಸ್ಆಪ್ ಅಲ್ಲಿ ನಾವು ಇಷ್ಟ ದಿನ ಸ್ವಲ್ಪ ಲಿಸ್ಟ್ ಮಾಡಬಹುದಾಗಿತ್ತು, ಗ್ರೂಪ್ ಗಳು ಮಾಡಬಹುದಾಗಿತ್ತು. ಸೊ ಮೇಲ್ಗಡೆ ನಮ್ಗೆ ಗ್ರೂಪ್ಸ್ ಅಂದ್ಬಿಟ್ಟು ಒಂದು ಟಾಗಲ್ ಆದ್ರೆ ನೋಡೋಕೆ ಸಿಗ್ತಾ ಇತ್ತು. ಆಲ್, 100, ಫೇವ್ರೇಟ್, ಗ್ರೂಪ್ಸ್ ಈ ತರ ಬರ್ತಾ ಇತ್ತು. ಇವಾಗ ನಾವು ಅದನ್ನ ಕಸ್ಟಮೈಸ್ ಮಾಡ್ಕೊಬಹುದು. ಕಸ್ಟಮೈಸ್ ಅಂದ್ರೆ ನೀವು ಬೇಕಿದ್ರೆ ಹಳೇದಿತ್ತಲ್ಲ, ಸೊ ಆಲ್, 100 ಇದನ್ನೆಲ್ಲ ತೆಗೆದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಕೂಡ ಮಾಡ್ಕೊಬಹುದು. ನಿಮ್ ಬೇಕಿದ್ರೆ ಆಫೀಸ್ ಕೊಲೀಗ್ಸ್, ಇಲ್ಲಾಂದ್ರೆ ಸ್ಕೂಲ್ ಫ್ರೆಂಡ್ಸ್, ಇಲ್ಲಾಂದ್ರೆ ನೀವು ಜಿಮ್ ಮೆಂಬರ್, ಈ ತರ ಅಕ್ಕಪಕ್ಕದ ಮನೆಯವ್ರನ್ನ ಏನಂತಾರೆ ನೇಬರ್ಸ್ ಅಂತ ಒಂದು ಲಿಸ್ಟ್ ಆದ್ರೆ ಮಾಡ್ಕೊಬಹುದಾಗಿದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ತುಂಬಾ ಟೈಮ್ ಸೇವಿಂಗ್ ಆಗುತ್ತೆ. ಯಾಕಂದ್ರೆ ತುಂಬಾ ಉದ್ದ ಲಿಸ್ಟ್ ನೋಡ್ಕೊಂಡು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಯಾವ್ದು ಬೇಕೋ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ನೀವು ಬೇಗ ಆ ಕಾಂಟ್ಯಾಕ್ಟ್ಸ್, ಆ ಚಾಟ್ಸ್ ಆದ್ರೆ ಈಸಿಯಾಗಿ ಫಿಲ್ಟರ್ ಮಾಡಿ ನೋಡ್ಕೊಬಹುದು. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಮೆಟಾ ಎಐ. ವಾಟ್ಸ್ಆಪ್ ಅಲ್ಲಿ ಮೆಟಾ ಎಐ ಏನಾದ್ರೆ ಇಂಟಿಗ್ರೇಟ್ ಮಾಡಿದ್ರೆ ಮೇನ್ ಮೇಲೆ ಸರ್ಚ್ ಬಾರ್ ಅಲ್ಲೇ ನಮ್ಗೆ ಮೆಟಾ ಎಐ ನ ಸಿಂಬಲ್ ಆದ್ರೆ ಕೊಟ್ಟಿದ್ರೆ, ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೀವು ಏನ್ ಬೇಕಾದ್ರೆ ಇಲ್ಲಿ ಸರ್ಚ್ ಮಾಡಬಹುದು. ನಿಮ್ಗೆ ಡೈರೆಕ್ಟ್ ಮೆಟಾ ಎಐ ಕಡೆಯಿಂದ ಜನರೇಟ್ ಆಗುತ್ತೆ ಇದು. ಸೊ ನೀವು ಫೋಟೋ ಜನರೇಟ್ ಮಾಡಬಹುದು. ಇವಾಗ ಆ ಫೋಟೋನ 3D ಎಫೆಕ್ಟ್ ಅಲ್ಲಿ ಕೂಡ ಜನರೇಟ್ ಮಾಡಬಹುದು. ಮತ್ತೆ ಇದನ್ನ ಗಿಫ್ಟ್ ಗೆ ಕೂಡ ಕನ್ವರ್ಟ್ ಮಾಡ್ಕೊಬಹುದು. ಸೊ ಈ ರೀತಿ ಡಿಫ್ರೆಂಟ್ ಟ್ರೈಗಳು ನೀವು ಇದ್ರಲ್ಲಿ ಮಾಡಬಹುದು. ಮೆಟಾ ಎಐ ತುಂಬಾ ಒಳ್ಳೆ ಇಮೇಜ್ ನಾದ್ರೆ ಜನರೇಟ್ ಮಾಡುತ್ತೆ. ಪರ್ಸನಲ್ ಆಗಿ ನಾವು ಮೆಟಾ ಎಐ ಇಂದಾನೆ ಇಮೇಜಸ್ ನ ತಗೊಂಡಿದೀವಿ. ಸೊ ಇದಲ್ದಾನೆ ಇವಾಗ ಮೆಟಾ ಎಐ ಬಂದ್ಬಿಟ್ಟು ಜಸ್ಟ್ ಲೈಕ್ ನಾರ್ಮಲ್ ನಮ್ ಜೊತೆ ಮಾತಾಡೋ ಮನುಷ್ಯರ ತರ ಆಗಿದೆ. ಸೊ ನೀವು ಅದ್ರ ಹತ್ರ ಏನಾದ್ರು ಮಾತಾಡ್ಬೇಕಂದ್ರೆ ಜಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ನೀವು ಅದಕ್ಕೆ ಕಳಿಸಬಹುದು. ಅದು ನಮ್ಗೆ ನೀಟಾಗಿ ಅರ್ಥ ಮಾಡ್ಕೊಂಡು ರಿಪ್ಲೈ ಮಾಡುತ್ತೆ. ಬಟ್ ಆದ್ರೆ ಇದು ಇವಾಗ ಕನ್ನಡದಲ್ಲಿಲ್ಲ, ನೀವು ಇಂಗ್ಲಿಷ್ ಅಲ್ಲಿ ಬೇಕಿದ್ರೆ ಟ್ರೈ ಮಾಡಬಹುದು. ಮತ್ತೆ ವಾಟ್ಸ್ಆಪ್ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ನಮ್ಗೆ ಝೂಮ್ ಆಪ್ಷನ್ ಬಂದಿದೆ. ಝೂಮ್ ಆಪ್ಷನ್ ಅಂದ್ರೆ ಲೈಕ್ ನೀವೇನಾದ್ರೂ ವಿಡಿಯೋ ತೆಗಿಬೇಕಾದ್ರೆ ವಿಡಿಯೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಮೊದಲು ಈ ತರ ಪಿಂಚ್ ಮಾಡಿ ಮಾಡ್ತಾ ಇದ್ವಲ್ಲ, ಸೊ ಇವಾಗ ಆ ತರ ಇಲ್ಲ. ವಾಟ್ಸ್ಆಪ್ ಓಪನ್ ಮಾಡಿ ಈ ತರ ವಿಡಿಯೋಸ್ ಏನಾದ್ರು ತೆಗಿಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಂಗೆ ಸ್ವಲ್ಪ ಹೋಲ್ಡ್ ಮಾಡಿ ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಜಸ್ಟ್ ಲೈಕ್ ನಮ್ ಇನ್ಸ್ಟಾಗ್ರಾಮ್ ಸ್ಟೋರಿ ಆಗ್ತಿದ್ವಲ್ಲ ಅದೇ ರೀತಿ. ಈ ರೀತಿ ಮಾಡಿದ್ರೆ ನಿಮ್ಗೆ ಇಲ್ಲೇ ವಿಡಿಯೋ ಝೂಮ್ ಔಟ್ ಆದ್ರೆ ಆಗುತ್ತೆ. ನೀವು ಇದನ್ನ ಇವನ್ ಫೋಟೋಗಳಲ್ಲೂ ಸಹ ಟ್ರೈ ಮಾಡಬಹುದು. ಮತ್ತೆ ಅಷ್ಟಲ್ಲ, ಜಸ್ಟ್ ನೀವು ರೆಕಾರ್ಡ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಸೆಲ್ಫಿ ವಿಡಿಯೋ ಕೂಡ ಸ್ವಿಚ್ ಮಾಡಬಹುದು. ಜಸ್ಟ್ 2 ಸರಿ ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಗೆ ಕ್ಯಾಮ್ರಾ ಆದ್ರೆ ಫ್ರಂಟ್ ವಿಡಿಯೋಗೆ ಸ್ವಿಚ್ ಆಗುತ್ತೆ. ಇದ್ರಲ್ಲಿ ಕೆಲವೊಂದು ಫೀಚರ್ಸ್ ಬಂದ್ಬಿಟ್ಟು ನಾನು ಇದಕ್ಕೆ ಮುಂಚೆನೆ ನಮ್ಮ ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಶಾರ್ಟ್ಸ್ ಅಲ್ಲಿ ನೀವು ಚೆಕ್ ಮಾಡಿರ್ಬೋದು. ಇನ್ನೊಂದು ಇವಾಗ ಹೊಸದಾಗಿ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಅಂದ್ರೆ ನಾವೇನಾದ್ರೂ ಯಾರಿಗಾದ್ರೂ ಟೈಪ್ ಮಾಡಿದ್ರೆ ಮೇಲೆ ಟೈಪಿಂಗ್ ಅಂತ ಬರ್ತಾ ಇತ್ತು. ಇವಾಗ ಅದು ಕೆಳಗಡೆ 3 ಡಾಟ್ಸ್ ಜಂಪ್ ಆಗ್ತಾ ಇರುತ್ತೆ. ಈ ರೀತಿಯಾದ ಸೆಟ್ಟಿಂಗ್ಸ್ ಆದ್ರೆ ನಮ್ಗೆ ಇವಾಗ ವಾಟ್ಸ್ಆಪ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇನ್ನೊಂದು ಇದರಲ್ಲಿ ಬೆಸ್ಟ್ ಆಪ್ಷನ್ ಅಂದ್ರೆ ಬ್ಲಾಕ್ ಅನ್ನೋನ್ ಕಾಂಟ್ಯಾಕ್ಟ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ನಿಮ್ಗೆ ಯಾವುದೇ ಅನ್ನೋನ್ ನಂಬರ್ಸ್ ಇಂದ ಮೆಸೇಜಸ್ ಬಂದ್ರು ಅದನ್ನೆಲ್ಲ ಕಂಪ್ಲೀಟ್ ಬ್ಲಾಕ್ ಮಾಡುತ್ತೆ. ಇದರಲ್ಲಿ ಸ್ವಲ್ಪ ಇಂಟಿಗ್ರೇಟ್ ಆಗಿರೋದ್ರಿಂದ ಇದನ್ನ ಸ್ಪ್ಯಾಮ್ ಮೆಸೇಜಸ್ ನೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಫಿಲ್ಟರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ನಡುವೆ ತುಂಬಾ ಸ್ಕ್ಯಾಮ್ ಗಳಾದ್ರೆ ಆಗ್ತಾ ಇದೆ. ವಾಟ್ಸ್ಆಪ್ ಅಲ್ಲಿ ಒಂದು QR ಕಳಿಸ್ತಾರೆ ಅಥವಾ ಒಂದು ಲಿಂಕ್ ಕಳಿಸ್ತಾರೆ ಅಥವಾ ನಿಮ್ಗೆ ಇನ್ನೊಂದು ಏನಾದ್ರು ಒಂದು ಕಳಿಸ್ತಾರೆ. ಸೊ ಕಳಿಸ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಅಷ್ಟು ಲಕ್ಕಿ ಡ್ರಾ ಬಂದಿದೆ, ಇಷ್ಟು ಲಕ್ಕಿ ಡ್ರಾ ಬಂದಿದೆ, ಇಲ್ಲ ನಿಮ್ KYC ಆಗಿಲ್ಲ, ಇಲ್ಲ ನಿಮ್ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿರೋದು ಪೆಂಡಿಂಗ್ ಅಲ್ಲಿ ಬಿದ್ದಿದೆ, ಅಥವಾ ನೀವೇನಾದ್ರೂ ಈ ರೀತಿ ಟ್ರಾವೆಲ್ ಟಿಕೆಟ್ ಬುಕ್ ಮಾಡಿದ್ರೆ ಅದು ಕ್ಯಾನ್ಸಲೇಷನ್ ಆಗಿದೆ ಅಂದ್ಬಿಟ್ಟು ತುಂಬಾ ಫಾಲ್ಸ್ ಮೆಸೇಜಸ್ ಬರುತ್ತೆ. ಸೊ ಏನಾಗಿರ್ಬೋದು ಅಂತ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಸ್ತಾರೆ, ನಿಮ್ ಕೈಲಿ ಬೇಕಂತಾನೆ
ಮಾಡಿಸ್ತಾರೆ. ಆ ಕ್ಲಿಕ್ ಮಾಡಿದಾಗ ಏನು ಮಾಡೋದಕ್ಕಾಗಲ್ಲ. ಸೊ ಕಂಪ್ಲೀಟ್ ನಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಆದ್ರೆ ಖಾಲಿ ಆಗೋ ರೀತಿ ಆಗುತ್ತೆ. ಸೊ ಇದಕ್ಕೋಸ್ಕರನೇ ತುಂಬಾ ಇವರು ಹುಷಾರ್ ಬಿದ್ದು ಅನ್ನೋನ್ ಕಾಂಟ್ಯಾಕ್ಟ್ಸ್ ನೆಲ್ಲ ಬ್ಲಾಕ್ ಮಾಡೋ ಒಂದು ಫೀಚರ್ ಆದ್ರೆ ತಗೊಂಡ್ಬಂದಿದ್ದಾರೆ. ಇದು ಮೊದ್ಲಿಂದನೂ ಇದೆ. ನೀವು ಅದನ್ನ ಬೇಕಿದ್ರೆ ಜಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಚಾಟ್ ಪ್ರೈವೇಸಿಲಿ ಹೋಗಿ ನೀವು ಅದನ್ನ ಬ್ಲಾಕ್ ಅನ್ನೋನ್ ಕಾಂಟ್ಯಾಕ್ಟ್ಸ್ ನ ಆರಾಮಾಗಿ ಆನ್ ಮಾಡ್ಕೊಂಡ್ರೆ ಯಾವುದೇ ಅನ್ನೋನ್ ನಂಬರ್ಸ್ ಇಂದ ನಿಮ್ಗೆ ಯಾವ್ದೇ ರೀತಿಯಾದಂತ ವಾಟ್ಸ್ಆಪ್ ಮೆಸೇಜಸ್ ಆಗ್ಲಿ ಲಿಂಕ್ಸ್ ಆಗ್ಲಿ ಬರೋದಿಲ್ಲ. ಮತ್ತೆ ಹಂಗೆ ಅದ್ರ ಕೆಳಗಡೆ ಇನ್ನೂ 2 ಲಿಂಕ್ಸ್ ಇದೆ ನೋಡಿ, ಅದನ್ನು ಕೂಡ ಆನ್ ಮಾಡಿ ಇಟ್ಕೊಂಬೇಡಿ. ಮತ್ತೆ ವಾಟ್ಸ್ಆಪ್ ಸ್ಟೇಟಸ್ ಅಂತ ನಮ್ಗೊಂದು ಪೇಜ್ ಕೊಟ್ಟಿದ್ರಲ್ಲ, ಮೊದ್ಲಾದ್ರೆ ತುಂಬಾ ಇರಿಟೇಟ್ ಆಗ್ತಿತ್ತು. ಮೊದಲು ನೀಟಾಗಿ ಒನ್ ಬೈ ಒನ್ ನಮ್ಗೆಲ್ಲ ಸ್ಟೇಟಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅದಕ್ಕೂ ಒಂದು ಸೊಲ್ಯೂಷನ್ ಅಂದ್ಬಿಟ್ಟು ಇವರು ಮೇಲೆ ಚಿಕ್ಕದಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಬರುತ್ತಲ್ಲ ಆ ತರ ಬರೋದನ್ನ ತೆಗೆದು ರೆಕ್ಟಾಂಗಲ್ ಅಲ್ಲಿ ಒಂದು ಚಿಕ್ಕ ರೀಲ್ ಪ್ರಿವ್ಯೂ ತರ ನಮ್ಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಅಲ್ಲಿ ಚಿಕ್ಕ ಬಾಕ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನೀವು ವಾಟ್ಸ್ಆಪ್ ಸ್ಟೇಟಸ್ ನ ಆದ್ರೆ ಆಕ್ಸೆಸ್ ಮಾಡಬಹುದು. ಅದ್ರಲ್ಲಿ ಏನಿದೆ ಅಂತ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ. ನೀವು ಅದ್ರಲ್ಲಿ ಏನಿದೆ ಅಂತ ಒಂದು ಪ್ರಿವ್ಯೂ ನೋಡ್ಕೊಬಹುದು, ಒಂದು ಫ್ರೇಮ್ ನ ಪ್ರಿವ್ಯೂ ನೋಡಬಹುದು ಅಷ್ಟೇ. ನೀವು ಅದನ್ನ ಓಪನ್ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ನೋಡ್ಕೊಬಹುದು. ಅದಲ್ಲದೆ ವಾಟ್ಸ್ಆಪ್ ಸ್ಟೇಟಸ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೀವು ಅದಕ್ಕೆ ಲೈಕ್ ಮಾಡುವಂತ ಆಪ್ಷನ್ ಕೂಡ ಇದೆ. ನೀವು ನಾರ್ಮಲ್ ಆಗಿ ಸ್ಟೇಟಸ್ ಹಾಕ್ಬೇಕಾದ್ರೆ ಸ್ಟೇಟಸ್ ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮೆನ್ಷನ್ ಕೂಡ ಮಾಡಬಹುದು. ನೀವು ಅವ್ರನ್ನ ಮೆನ್ಷನ್ ಮಾಡಿದ್ರೆ ನೀವು ಹಾಕಿರೋ ಸ್ಟೇಟಸ್ ಅವರು ಕೂಡ ಮತ್ತೆ ರೀಪೋಸ್ಟ್ ಮಾಡಬಹುದು. ಮತ್ತೆ ವಾಟ್ಸ್ಆಪ್ ಚಾಟ್ ಒಳಗಡೆ ಬಂದ್ರೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದ್ರೆ ಮೆಸೇಜಸ್ ಗೆ ರಿಯಾಕ್ಟ್ ಮಾಡೋದು. ಇದು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಿದ್ದಂತ ಫ್ಯೂಚರ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ, ಸುಮಾರು ದಿನ ಆಗಿತ್ತು. ಮೊದ್ಲೇನಾಗ್ತಿದೆ ಅಂದ್ರೆ ಮೆಸೇಜಸ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಲಿಮಿಟೆಡ್ ಕಸ್ಟಮೈಸ್ ಆಗಿ ನಾವ್ ಎಷ್ಟು ಬೇಕಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಸೆಟ್ ಮಾಡ್ಕೊಬಹುದಾಗಿತ್ತು. ಬಟ್ ಆದ್ರೆ ಇಲ್ಲಿ ಲಿಮಿಟೆಡ್ ಆಗಿ ಒಂದು 4-5 ಕೊಡ್ತಿದ್ರು ಅಷ್ಟೇ ಇಮೋಜಿಸ್ ನ ರಿಯಾಕ್ಷನ್ ಮಾಡೋದಕ್ಕೆ. ಸೊ ನಾವು ಅದೇ ಇಮೋಜಿಸ್ ನ ಆದ್ರೆ ರಿಯಾಕ್ಷನ್ ಮಾಡ್ಬೇಕಾಗಿತ್ತು. ಆದ್ರೆ ಇವಾಗ ಪ್ಲಸ್ ಬಟನ್ ಒಂದು ಕೊಟ್ಟಿದ್ದಾರೆ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಕಂಪ್ಲೀಟ್ ಇಮೋಜಿ ಸೆಕ್ಷನ್ ಅಲ್ಲಿ ಏನೇನಿರುತ್ತೆ ಎಲ್ಲ ಕಂಪ್ಲೀಟ್ ಇಮೋಜಿಸ್ ನೀವು ಇದರಲ್ಲಿ ಶೇರ್ ಮಾಡಬಹುದು. ನಿಮ್ಮ ಒಪಿನಿಯನ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಕ್ಸ್ಪ್ರೆಷನ್ಸ್, ಈ ನಿಬ್ಬೆ ಆಟಗಳು ಎಲ್ಲ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಇಲ್ಲಿ ಆಡ್ ಮಾಡ್ಕೊಂಡು ನೀಟಾಗಿ ನೀವು ಅವ್ರಿಗೆ ರಿಯಾಕ್ಷನ್ ಆದ್ರೆ ಕೊಡಬಹುದು. ಮತ್ತೆ ಬೋನಸ್ ಟಿಪ್ ಏನಂದ್ರೆ ನ್ಯೂ ಇಯರ್ ಬರ್ತಾ ಇರೋದಕ್ಕೆ ಸೊ ನಿಮ್ ಸ್ಕ್ರೀನ್ ಅಲ್ಲಿ ಇಲ್ಲೊಂದು 3 ಇಮೋಜಿಸ್ ಆದ್ರೆ ಹಾಕಿರ್ತೀನಿ ನೋಡಿ. ಈ 3 ಇಮೋಜಿಸ್ ನ ನೀವೇನಾದ್ರೂ ಯೂಸ್ ಮಾಡಿದ್ರೆ ನಿಮ್ಗೊಂದ್ ಸ್ವಲ್ಪ ಎಫೆಕ್ಟ್ ಆದ್ರೆ ಕ್ರಿಯೇಟ್ ಆಗುತ್ತೆ. ನೋಡ್ಬೋದು ಈ ಪಾರ್ಟಿ ಸಿಂಬಲ್ ನ ಹಾಕಿದ್ರೆ ನಿಮ್ಗೆ ಒಂದು ಪೇಪರ್ ಬ್ಲಾಸ್ಟ್ ಆಗೋ ತರ ಎಫೆಕ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ತರ ಈ 3 ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ದ್ರಲ್ಲಿ ಈ ತರ ಅನಿಮೇಷನ್ಸ್ ಬರ್ತಿದ್ಯಾ ಅಂತ. ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಫೀಚರ್ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಯಾವ್ದಾದ್ರು ನಂಬರ್ ನ ಸೇವ್ ಮಾಡ್ಕೊಂಡಿಲ್ಲ ಅಂದ್ರೂ ಸಹ ನೀವು ಅವ್ರಿಗೆ ಮೆಸೇಜ್ ಮಾಡಬಹುದಾಗಿತ್ತು. ಸೊ ಈ ನೀವು ಸರ್ಚ್ ಬಾರ್ ಅಲ್ಲಿ ಇವಾಗ ಡೈರೆಕ್ಟ್ ನೀವು +91 ಹಾಕಿ ಸ್ಪೇಸ್ ಕೊಟ್ಟು ಕಂಪ್ಲೀಟ್ ಯಾರ ನಂಬರ್ ಅವ್ರ ನಂಬರ್ ನ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಅವ್ರಿಗೆ ನೀವು ನಂಬರ್ ಸೇವ್ ಮಾಡ್ಕೊಳ್ಳೋದ್ರಿಂದಂಗೆ ಡೈರೆಕ್ಟ್ ಚಾಟ್ ಮಾಡಬಹುದಾಗಿತ್ತು. ಈ ಫೀಚರ್ ತುಂಬಾ ಜನಕ್ಕೆ ಇನ್ನೂ ರೋಲ್ ಔಟ್ ಆಗಿಲ್ಲ. ಮತ್ತೆ ಸ್ಟಿಕರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇದೆ. ಸ್ಟಿಕರ್ಸ್ ನ ಇವಾಗ ಜಸ್ಟ್ ಲೈಕ್ ನಾನು ಆವಾಗ್ಲೇ ಹೇಳಿದ್ನಲ್ವಾ, ಮೆಟಾ ಎಐ ಕೈಯಲ್ಲಿ ಫೋಟೋಸ್ ಅಷ್ಟೇ ಅಲ್ದೇನೆ 3D ಇಮೇಜಸ್ ಮತ್ತೆ ಗಿಫ್ಟ್ ನ ಕ್ರಿಯೇಟ್ ಮಾಡಬಹುದು ಅಂತ. ಈ ಸ್ಟಿಕರ್ಸ್ ಅಲ್ಲೂ ಅಷ್ಟೇ ನಾವು ಇವಾಗ ಸ್ವಲ್ಪ ಕಸ್ಟಮೈಸ್ ಸ್ಟಿಕರ್ಸ್ ಗಳನ್ನಾದ್ರೆ ಕ್ರಿಯೇಟ್ ಮಾಡ್ಕೊಬಹುದು. ಇದನ್ನು ಸಹ ನಾವು 3D ಲುಕ್ ಆದ್ರೆ ತಗೊಂಡ್ಬರ್ಬೋದು ಮತ್ತೆ ಗಿಫ್ಟ್ ಗಾಗಿ ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ಇದ್ರಲ್ಲೂ ಸಹ ತುಂಬಾ ಯೂನಿಕ್ ಆದ್ರೆ ಬಂದಿದೆ. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವ್ ಏನ್ ಮಾತಾಡ್ತೀವೋ ಅದೇ ನಮ್ಗೆ ಟೆಕ್ಸ್ಟ್ ರೂಪದಲ್ಲಿ ಆದ್ರೆ ಬರುತ್ತೆ. ಸೊ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಯಾರಿಗಾದ್ರೂ ಉದ್ದುದ್ದ ಮೆಸೇಜಸ್ ನ ನಾವು ರೆಕಾರ್ಡ್ ಮಾಡಿ ಕಳಿಸ್ಬಿಟ್ಟಿರ್ತೀವಿ. ಸೊ ಅವರೆಲ್ಲ ಸಮ್ ಬಿಸಿಲಿ ಇರ್ತಾರೆ, ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೇಳಿಸ್ಕೊಬೇಕಾದ್ರೆ ಹಿಂಗ್ ಕೇಳಿಸ್ಕೊಳ್ಳೋದು, ಹಿಂಗ್ ಇಟ್ಕೊಳ್ಳೋದು, ಹಿಂಗ್ ಇಟ್ಕೊಂಡಾಗ ಅದು ಪ್ಲೇ ಆಗದೆ ಇರೋದು, ಪ್ಲೇ ಆದ್ರೆ ಅದು ಸ್ವಲ್ಪ ಜಾಸ್ತಿ ಸೌಂಡ್ ಬಂದ್ಬಿಡೋದು, ಅವ್ರ ಪಬ್ಲಿಕ್ ಅಲ್ಲಿ ಇರಿಟೇಟ್ ಆಗೋದು, ಇವೆಲ್ಲ ಕಂಪ್ಲೀಟ್ ಇದಕ್ಕೆಲ್ಲ ಒಂದು ತೆರೆ ಎಳೆದಿದ್ದಾರೆ ವಾಟ್ಸ್ಆಪ್ ಅವರು. ಜಸ್ಟ್ ನೀವು ಏನ್ ಕಳ್ಸಿರ್ತೀರಾ ಇದನ್ನ ಟ್ರಾನ್ಸ್ಕ್ರಿಪ್ಟ್ ಮಾಡ್ಬೋದು. ಬಟ್ ಇದು ಕನ್ನಡದಲ್ಲಿ ಇಲ್ಲ, ಸ್ವಲ್ಪ ಲಿಮಿಟೆಡ್ ಲ್ಯಾಂಗ್ವೇಜಸ್ ಅಲ್ಲಿ ಇದೆ. ಇಂಗ್ಲಿಷ್ ಅಲ್ಲಂತೂ ಮೇನ್ ಬಂದೇ ಬರುತ್ತೆ, ಇಂಗ್ಲಿಷ್ ಹಿಂದಿ ಅಂತೂ ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಇದನ್ ಬಿಟ್ರೆ ನಮ್ಗೆ ಸ್ಪ್ಯಾನಿಶ್, ಪೋರ್ಚುಗಲ್, ರಷ್ಯನ್. ಸೊ ರಷ್ಯನ್ಸ್ ಏನಾದ್ರು ನಿಮ್ಗೆ ವಾಯ್ಸ್ ಮೆಸೇಜ್ ಕಳ್ಸಿದ್ರೆ ನೀವು ಅದನ್ನ ಕದ್ದು ಮುಚ್ಚಿ ಇನ್ಮೇಲೆ ಓದೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಅಲ್ಲಿ ಟ್ರಾನ್ಸ್ಕ್ರಿಪ್ಟ್ ಆಗಿ ನಿಮ್ಗೆ ರಷ್ಯನ್ ಅಲ್ಲೇ ಬಂದಿರುತ್ತೆ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡಿ ಮೆಟಾಗೆ ಹೋಗ್ಬಿಟ್ಟು ಟ್ರಾನ್ಸ್ಲೇಟ್ ಟು ಇಂಗ್ಲಿಷ್ ಅಂತ ಹೊಡೀರಿ, ಇಲ್ಲ ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಹೊಡೀರಿ. ಅದ್ ನೀಟಾಗಿ ರಷ್ಯನ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ತೋರಿಸುತ್ತೆ. ನೀವು ಇವಾಗ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇಷ್ಟು ಫೀಚರ್ಗಳು, ಇನ್ನೂ ಸುಮಾರು ಫೀಚರ್ಗಳು ಇದಾವೆ. ಸೊ ಬಟ್ ಅದೆಲ್ಲ ಜಾಸ್ತಿ ಇನ್ನೂ ರೋಲ್ ಔಟ್ ಆಗಿಲ್ಲ. ಅದು ನಿಮ್ಗೆ 2025 ಡಿಸೆಂಬರ್ ಸಿಗುತ್ತೆ. ಸೊ ಅಷ್ಟು ಫೀಚರ್ಗಳು ಬೀಟಾ ವರ್ಷನ್ ಅಲ್ಲಾದ್ರೆ ಟೆಸ್ಟಿಂಗ್ ಗೆ ಕೊಟ್ಟಿದ್ದಾರೆ. ಅದನ್ನ ಒಂದೊಂದೇ ಸ್ವಲ್ಪ ಚೆನ್ನಾಗಿರೋವನ್ನ ಇಡ್ತಾರೆ, ಚೆನ್ನಾಗಿಲ್ದೇ ಇರೋದನ್ನೆಲ್ಲ ತೆಗೆದು ಬಿಡ್ತಾರೆ. ಇದರಲ್ಲಿ ನಾನ್ ಹೇಳಿದಂತ ಸುಮಾರು ಫೀಚರ್ಗಳು ಬೀಟಾ ವರ್ಷನ್ ಅಲ್ಲಿ ಇದ್ದಾಗ ನಾನ್ ಪರ್ಸನಲ್ ಆಗಿ ಟೆಸ್ಟ್ ಮಾಡಿರೋ ಸುಮಾರು ಫೀಚರ್ಗಳು ನಾನೆಲ್ಲ ಲಾಸ್ಟ್ ಇಯರ್ ಅಲ್ಲೇ ಹೇಳಿದ್ದೆ. ಅದ್ರಲ್ಲಿ ಕೆಲವೊಂದು ಈ ವರ್ಷ ರೋಲ್ ಔಟ್ ಮಾಡಿದಾರೆ, ಸೊ ಕೆಲವೊಂದು ರೋಲ್ ಔಟ್ ಮಾಡಿಲ್ಲ. ಅದ್ರ ಬಗ್ಗೆ ಎಲ್ಲ ಇವಾಗ ನಾನು ಹೇಳೋದೇನ್ ಬೇಕಾಗಿಲ್ಲ. ಲಾಸ್ಟ್ ವರ್ಷದ ವಿಡಿಯೋ ಹಾಕಿದ್ದೀನಿ, ಅದ್ರಲ್ಲಿ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ. ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ. ಸೊ ಅದನ್ನ ನೋಡೋದಕ್ಕಿಂತ ಇವಾಗ ಇದನ್ನ ನೋಡಿದಿರಲ್ವಾ, ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ನಾನು ಹೇಳಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಏನಂದ್ರೆ ಆಂಡ್ರಾಯ್ಡ್ಗೂ ಐಫೋನ್ಗೂ ಏನು ಡಿಫ್ರೆನ್ಸ್ ಇಲ್ದಾನೆ ಎರಡರಲ್ಲೂ ಸೇಮ್ ಫೀಚರ್ಸ್ ನಾದ್ರೆ ಯಾವ ರೀತಿ ತಂದಿದ್ರು ಅಂತನಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಮಳೆ ಬರ್ತಿತ್ತು, ಏನು ಮಾಡಕ್ಕಾಗಲ್ಲ ಅಂತ ಅರ್ಜೆಂಟ್ ಅಲ್ಲಾದ್ರೆ ವಿಡಿಯೋ ಶೂಟ್ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸೇಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.